ನಮಸ್ಕಾರ ಸ್ನೇಹಿತರೆ, ಅತ್ಯಂತ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ಯಾನ್ಸರ್ ಒಂದು ಅತ್ಯಂತ ಗಂಭೀರ ಮತ್ತು ಮಾರಣಾಂತಿಕ ಕಾಯಿಲೆಯಾಗಿದ್ದು, ಇದು ನಿಧಾನವಾಗಿ ದೇಹದೊಳಗೆ ಹರಡುತ್ತಾ ಹೋಗುತ್ತದೆ. ಸರಿಯಾದ ಸಮಯದಲ್ಲಿ ಇದು ಪತ್ತೆಯಾಗದಿದ್ದರೆ ಅಥವಾ ಚಿಕಿತ್ಸೆ ಪ್ರಾರಂಭಿಸದಿದ್ದರೆ ಇದು ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಳಬಹುದು. ಇಂದು ನಾವು ನಿಮಗೆ ಸಂಪೂರ್ಣ ವಿವರವಾಗಿ ತಿಳಿಸಲಿದ್ದೇವೆ. ಕ್ಯಾನ್ಸರ್ ಹೇಗೆ ಉಂಟಾಗುತ್ತದೆ ಎಂಬುದನ್ನು, ಇದು ಉಂಟಾಗಲು ಯಾವ ಯಾವ ಕಾರಣಗಳು ಜವಾಬ್ದಾರಿಯಾಗಬಹುದು, ಇದರ ಲಕ್ಷಣಗಳು ಅಂದರೆ ಆರಂಭಿಕ ಸೂಚನೆಗಳು ಯಾವುವು, ಮತ್ತು ಯಾವುದೇ ವ್ಯಕ್ತಿಗೆ ಈ ಅಪಾಯಕಾರಿ ಕಾಯಿಲೆ ಬಂದರೆ ಅವರ ದೇಹದಲ್ಲಿ ಯಾವ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದರ ಜೊತೆಗೆ ನಾವು ನಿಮಗೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಲವು ಅಗತ್ಯ ಮತ್ತು ಆಶ್ಚರ್ಯಕರವಾದ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ಇವುಗಳ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರುವುದಿಲ್ಲ. ಈ ವಿಡಿಯೋದಲ್ಲಿ ಹೇಳಲಿರುವ ಪ್ರತಿಯೊಂದು ವಿಷಯವನ್ನು ನೀವು ಗಮನವಿಟ್ಟು ಕೇಳಿ. ಹೇಳಿದ ಸೂಚನೆಗಳನ್ನು ಸಕಾಲದಲ್ಲಿ ನಿಮ್ಮ ದೇಹದಲ್ಲಿ ಗುರುತಿಸಿದರೆ ಈ ಅಪಾಯಕಾರಿ ಕಾಯಿಲೆಯಿಂದ ನಿಮ್ಮನ್ನು ನೀವೇ ಬಹುಪಾಲು ರಕ್ಷಿಸಿಕೊಳ್ಳಲು ಸಾಧ್ಯವಾಗಬಹುದು. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅತ್ಯಂತ ಅಗತ್ಯವಾದದ್ದು ಎಂದು ಸಾಬೀತಾಗಲಿದೆ. ಕ್ಯಾನ್ಸರ್ ಉಂಟಾಗುವ ಮೊದಲು ದೇಹವು ಹಲವು ರೀತಿಯ ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ಸೂಚನೆಗಳನ್ನು ನೀವು ಸಕಾಲದಲ್ಲಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವನ್ನು ಒಂದು ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಿಕೊಳ್ಳಬಹುದು. ಆದರೆ ಸಾಮಾನ್ಯವಾಗಿ ಹೀಗಾಗುತ್ತದೆ. ದೇಹದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ನಾವು ಗಮನ ಕೊಡುವುದಿಲ್ಲ ಅಥವಾ ಅವುಗಳನ್ನು ಸಣ್ಣ ವಿಷಯವೆಂದು ಕಡೆಗಣಿಸುತ್ತೇವೆ. ಇದೇ ಸಣ್ಣ ತಪ್ಪು ಮುಂದೆ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಸಾಬೀತಾಗಬಹುದು. ಕ್ಯಾನ್ಸರ್ ಉಂಟಾಗಲು ಯಾವ ಯಾವ ಮುಖ್ಯ ಕಾರಣಗಳಿರಬಹುದು ಎಂಬುದನ್ನು ನಾವು ನಿಮಗೆ ವಿವರವಾಗಿ ವಿವರಿಸುತ್ತೇವೆ. ಈ ಮಾಹಿತಿಯು ನಿಮ್ಮ ಆರೋಗ್ಯದ ರಕ್ಷಣೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಸಾಬೀತಾಗಬಹುದು. ನೀವು ಸಕಾಲದಲ್ಲಿ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ ಮುಂದೆ ನಿಮಗೆ ಯಾವುದೇ ರೀತಿಯ ವಿಷಾದ ಉಂಟಾಗುವುದಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ಕೈಜೋಡಿಸಿ ವಿನಂತಿಸುತ್ತೇನೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇದನ್ನು ಆರಂಭದಿಂದ ಕೊನೆಯ ಕ್ಷಣದವರೆಗೂ ಸಂಪೂರ್ಣ ಗಮನವಿಟ್ಟು ನೋಡಿ. ಏಕೆಂದರೆ ಒಮ್ಮೆ ಕ್ಯಾನ್ಸರ್ ದೇಹದಲ್ಲಿ ಹರಡಲು ಪ್ರಾರಂಭಿಸಿದರೆ ಇದರ ಪರಿಣಾಮಗಳು ಎಷ್ಟು ಗಂಭೀರವಾಗಿರಬಹುದೆಂದರೆ ಅವುಗಳ ಕಲ್ಪನೆ ಮಾಡುವುದು ಸುಲಭವಲ್ಲ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸಂಪೂರ್ಣ ಮತ್ತು ಸರಿಯಾದ ಮಾಹಿತಿ ನಿಮ್ಮ ಬಳಿ ಇರುವುದು ಅಗತ್ಯ. ಅಪೂರ್ಣ ಅಥವಾ ತಪ್ಪು ಮಾಹಿತಿ ಕೆಲವೊಮ್ಮೆ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇದರಿಂದ ನಮ್ಮ ಉತ್ಸಾಹ ಅಂದರೆ ಪ್ರೇರಣೆ ಸಾಕಷ್ಟು ಹೆಚ್ಚಾಗುತ್ತದೆ. ಆಗ ನಾವು ನಿಮಗಾಗಿ ಇದೇ ರೀತಿಯ ಇನ್ನಷ್ಟು ಒಳ್ಳೆಯ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತರುತ್ತೇವೆ. ಅದಲ್ಲದೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಗಂಟೆಯ ಬಟನ್ ಅಂದರೆ ಬೆಲ್ ಐಕಾನ್ ಕಾಣಿಸುತ್ತದೆ, ಅದನ್ನು ಒತ್ತಿ. ಇದರಿಂದ ನಾವು ಯಾವುದೇ ಹೊಸ ಆರೋಗ್ಯ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ಸೂಚನೆ ಮೊದಲು ನಿಮ್ಮ ಮೊಬೈಲ್ಗೆ ತಲುಪುತ್ತದೆ. ಈಗ ಮೊದಲಿಗೆ ತಿಳಿದುಕೊಳ್ಳೋಣ, ಕ್ಯಾನ್ಸರ್ ಏಕೆ ಉಂಟಾಗುತ್ತದೆ ಮತ್ತು ಇದು ದೇಹದೊಳಗೆ ಹೇಗೆ ರೂಪುಗೊಳ್ಳುತ್ತದೆ. ಇದು ಉಂಟಾಗಲು ಯಾವ ಯಾವ ಮುಖ್ಯ ಕಾರಣಗಳು ಜವಾಬ್ದಾರಿಯಾಗುತ್ತವೆ. ಇದರ ಜೊತೆಗೆ ಯಾವ ಜನರಲ್ಲಿ ಈ ಕಾಯಿಲೆಯ ಅಪಾಯ ಅತ್ಯಂತ ಹೆಚ್ಚಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಕ್ಯಾನ್ಸರ್ ಹೆಸರು ಕೇಳಿದ ತಕ್ಷಣವೇ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಭಯ ಹುಟ್ಟುತ್ತದೆ. ಈ ಕಾಯಿಲೆ ಜನರ ಮನಸ್ಸು ಮತ್ತು ಮೆದುಳಿನಲ್ಲಿ ಚಿಂತೆ ಮತ್ತು ಆತಂಕ ತುಂಬಿಸುತ್ತದೆ. ಇದು ಆರಂಭವಾಗುವುದು ದೇಹದ ಕೋಶಗಳು ಸಾಮಾನ್ಯವಾಗಿ ಅಗತ್ಯಕ್ಕೆ ಅನುಗುಣವಾಗಿ ಉತ್ಪತ್ತಿಯಾಗುತ್ತಾ ಮತ್ತು ನಾಶವಾಗುತ್ತಾ ಇರುತ್ತವೆ. ಇದ್ದಕ್ಕಿದ್ದಂತೆ ನಿಲ್ಲದೆ ನಿರಂತರವಾಗಿ ಹೆಚ್ಚಾಗಲು ಪ್ರಾರಂಭಿಸಿದಾಗ, ಸುಲಭ ಭಾಷೆಯಲ್ಲಿ ಹೇಳುವುದಾದರೆ, ದೇಹದ ಯಾವುದೇ ಭಾಗದ ಕೋಶಗಳು ತಮ್ಮ ಸಾಮಾನ್ಯ ನಿಯಂತ್ರಣದಿಂದ ಹೊರಬಂದು ವೇಗವಾಗಿ ಮತ್ತು ಅನಿಯಂತ್ರಿತ ರೀತಿಯಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ. ನಿಧಾನವಾಗಿ ಇದೇ ಸ್ಥಿತಿ ಕ್ಯಾನ್ಸರ್ ರೂಪ ತಾಳುತ್ತದೆ. ಇಂತಹ ಕೋಶಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟುಗೂಡಿದಾಗ ಅವು ಸೇರಿ ಒಂದು ಗಂಟನ್ನು ಸೃಷ್ಟಿಸುತ್ತವೆ. ಅದನ್ನು ಟ್ಯೂಮರ್ ಎಂದು ಕರೆಯಲಾಗುತ್ತದೆ. ಈ ಟ್ಯೂಮರ್ ಸುತ್ತಮುತ್ತಲಿನ ಅಂಶಗಳಿಗೆ ಮತ್ತು ಅಂಗಗಳಿಗೆ ಹಾನಿ ಉಂಟು ಮಾಡಲು ಪ್ರಾರಂಭಿಸುತ್ತದೆ. ಈ ವಿಷಯವನ್ನು ಯಾವಾಗಲೂ ನೆನಪಿಡಬೇಕು, ಪ್ರತಿಯೊಂದು ಟ್ಯೂಮರ್ ಕ್ಯಾನ್ಸರ್ ಆಗಿರುವುದಿಲ್ಲ. ಅನೇಕ ಟ್ಯೂಮರ್ಗಳು ದೇಹದ ಇತರ ಭಾಗಗಳಿಗೆ ಹರಡುವುದಿಲ್ಲ ಮತ್ತು ಅವುಗಳನ್ನು ಕ್ಯಾನ್ಸರ್ ಎಂದು ಪರಿಗಣಿಸಲಾಗುವುದಿಲ್ಲ. ಆದರೆ ಕ್ಯಾನ್ಸರ್ ಕೋಶಗಳು ಒಂದು ಸ್ಥಳದಿಂದ ಆರಂಭವಾಗಿ ದೇಹದ ಇತರ ಭಾಗಗಳಿಗೆ ತಲುಪಬಹುದು. ಇದೇ ಹರಡುವಿಕೆ ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ. ವೈಜ್ಞಾನಿಕ ಭಾಷೆಯಲ್ಲಿ ಕ್ಯಾನ್ಸರ್ ಉಂಟುಮಾಡುವ ಅಂಶಗಳನ್ನು ಕಾರ್ಸಿನೋಜನ್ ಎಂದು ಕರೆಯಲಾಗುತ್ತದೆ. ಈ ಕಾರ್ಸಿನೋಜನ್ಗಳು ಹಲವು ವಿಭಿನ್ನ ವಿಷಯಗಳಿಂದ ಉಂಟಾಗಬಹುದು. ಉದಾಹರಣೆಗೆ ತಂಬಾಕಿನ ಹೊಗೆ, ವಿಷಕಾರಿ ಹಾನಿಗಳು, ಮಲಿನ ವಾತಾವರಣ, ಕೆಲವು ವಿಶೇಷ ರೀತಿಯ ವೈರಸ್ಗಳು ಮತ್ತು ಕೆಟ್ಟ ಜೀವನ ಶೈಲಿ.
ಕ್ಯಾನ್ಸರ್ ಆನುವಂಶಿಕ ಕಾರಣಗಳಿಂದಲೂ ಉಂಟಾಗಬಹುದು. ಅಂದರೆ ಇದು ತಲೆಮಾರಿನಿಂದ ತಲೆಮಾರಿಗೆ ಕುಟುಂಬದಲ್ಲಿಯೂ ಮುಂದುವರಿಯಬಹುದು. ಇದಲ್ಲದೆ ತಪ್ಪಾದ ಆಹಾರ ಪದ್ಧತಿ ಮತ್ತು ದೇಹದ ರೋಗ ನಿರೋಧಕ ಶಕ್ತಿ ದುರ್ಬಲವಾಗುವುದರಿಂದ ಈ ಕಾಯಿಲೆ ಉಂಟಾಗಬಹುದು. ನೀವು ಹಲವು ಬಾರಿ ಈ ಮಾತನ್ನು ಕೇಳಿರುತ್ತೀರಿ. ಯಾವುದೇ ಕಾಯಿಲೆಗೆ ಸಕಾಲದಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದೇ ಮಾತು ಕ್ಯಾನ್ಸರ್ ವಿಷಯದಲ್ಲಿಯೂ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ಕ್ಯಾನ್ಸರ್ ಅನ್ನು ಅದರ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪ್ರಾರಂಭಿಸಿದರೆ ಇದನ್ನು ಗುಣಪಡಿಸುವುದು ಸಾಧ್ಯ. ಆದರೆ ದುಃಖದ ಸಂಗತಿಯೆಂದರೆ ಹೆಚ್ಚಿನ ಜನರು ಕ್ಯಾನ್ಸರ್ಗೆ ಆರಂಭಿಕ ಸೂಚನೆಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಅವುಗಳನ್ನು ಕಡೆಗಣಿಸುತ್ತಾರೆ. ಇಂದು ನಾವು ನಿಮಗೆ ಕ್ಯಾನ್ಸರ್ನ ಆರಂಭಿಕ ಹಂತವನ್ನು ಸೂಚಿಸುವ ಈ ಮಹತ್ವದ ಸೂಚನೆಗಳು ಮತ್ತು ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿಸಲಿದ್ದೇವೆ. ನೀವು ಈ ಸೂಚನೆಗಳನ್ನು ಸಕಾಲದಲ್ಲಿ ಅರ್ಥ ಮಾಡಿಕೊಂಡರೆ ಈ ಮಾರಣಾಂತಿಕ ಕಾಯಿಲೆಯಿಂದ ನಿಮ್ಮನ್ನು ನೀವೇ ಬಹುಪಾಲು ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗಬಹುದು. ಇದನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಏಕೆಂದರೆ ಕ್ಯಾನ್ಸರ್ ಮೊದಲ ಅಥವಾ ಎರಡನೆಯ ಹಂತದಲ್ಲಿಯೇ ಪತ್ತೆಯಾದರೆ ಇದರ ಚಿಕಿತ್ಸೆ ಸಾಕಷ್ಟು ಸುಲಭವಾಗುತ್ತದೆ. ಜೊತೆಗೆ ರೋಗಿ ಪೂರ್ಣ ಗಂಟಲಿನ ಕ್ಯಾನ್ಸರ್, ಸ್ತನ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಾಶಯದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಮೂಳೆಗಳ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ಲಾಡರ್ ಕ್ಯಾನ್ಸರ್ ಇತ್ಯಾದಿ ಹೊಟ್ಟೆಯ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ನಂತಹ ರೀತಿಯ ಕ್ಯಾನ್ಸರ್ಗಳಾಗಿದ್ದು ಆರಂಭಿಕ ಸಮಯದಲ್ಲಿ ಇವುಗಳನ್ನು ಪತ್ತೆ ಹಚ್ಚುವುದು ಸಾಕಷ್ಟು ಕಷ್ಟಕರವಾಗುತ್ತದೆ, ಏಕೆಂದರೆ ಇವುಗಳ ಲಕ್ಷಣಗಳು ಬಹಳ ಸೌಮ್ಯವಾಗಿರುತ್ತವೆ ಅಥವಾ ಬಹಳ ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ, ಆಳವಾಗಿ ಹರಡಿರುತ್ತದೆ. ಆದರೆ ಸಕಾಲದಲ್ಲಿ ಇದನ್ನು ಸರಿಯಾಗಿ ಗುರುತಿಸಿದರೆ ಇದರ ಚಿಕಿತ್ಸೆ ಸಾಧ್ಯ ಮತ್ತು ರೋಗಿಯ ಜೀವವನ್ನು ಉಳಿಸಬಹುದು. ಈ ವಿಷಯ ತಿಳಿದು ನೀವು ನಿಜಕ್ಕೂ ಆಶ್ಚರ್ಯಚಕಿತರಾಗುತ್ತೀರಿ. ನಾವು ಸಾಮಾನ್ಯವಾಗಿ ಸಣ್ಣ ವಿಷಯವೆಂದು ಪರಿಗಣಿಸಿ ನಿರಂತರವಾಗಿ ಕಡೆಗಣಿಸುತ್ತಿರುವ ಸಣ್ಣಪುಟ್ಟ ದೈಹಿಕ ತೊಂದರೆಗಳು, ಅವೇ ಸಾಮಾನ್ಯ ಕಾಣುವ ಸಮಸ್ಯೆಗಳು, ನಿಧಾನವಾಗಿ ಕಾಲಕ್ರಮೇಣ ಒಂದು ದಿನ ಅತ್ಯಂತ ಗಂಭೀರ ಮತ್ತು ಮಾರಣಾಂತಿಕ ಕಾಯಿಲೆಯ ರೂಪ ತಾಳಬಹುದು. ಹೌದು ಸ್ನೇಹಿತರೆ, ಉದಾಹರಣೆಗೆ ಆಗಾಗ ಹೊಟ್ಟೆಯಲ್ಲಿ ಸ್ವಲ್ಪ ನೋವಾಗುವುದು, ಪದೇ ಪದೇ ಗ್ಯಾಸ್ ಆಗುವುದು, ಅಸಿಡಿಟಿ ಇರುವುದು, ಹೊಟ್ಟೆಯಲ್ಲಿ ಭಾರವೆನಿಸುವುದು ಅಥವಾ ಊತ ಬರುವುದು ಇವೆಲ್ಲ ಆರಂಭಿಕ ಸೂಚನೆಗಳು. ಮುಂದೆ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಯ ಅಪಾಯ ಉಂಟಾಗಬಹುದು ಎಂಬುದನ್ನು ಸೂಚಿಸಬಹುದು. ರಕ್ತದ ಕ್ಯಾನ್ಸರ್ ಅಂದರೆ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೇಳುವುದಾದರೆ, ಈ ಕಾಯಿಲೆ ನಮ್ಮ ದೇಹದಲ್ಲಿರುವ ರಕ್ತದ 3 ಮುಖ್ಯ ರೀತಿಯ ಕೋಶಗಳ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಎಂಬ ಕೋಶಗಳಿರುತ್ತವೆ. ಬ್ಲಡ್ ಕ್ಯಾನ್ಸರ್ ಪರಿಣಾಮ ಅತ್ಯಂತ ಹೆಚ್ಚಾಗಿ ವೈಟ್ ಬ್ಲಡ್ ಸೆಲ್ಸ್ನ ಮೇಲೆ ಕಂಡುಬರುತ್ತದೆ. ಈ ಕಾಯಿಲೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಇದನ್ನು 2 ದೊಡ್ಡ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಅಕ್ಯೂಟ್ ಬ್ಲಡ್ ಕ್ಯಾನ್ಸರ್ ಮತ್ತು ಎರಡನೆಯದು ಕ್ರಾನಿಕ್ ಬ್ಲಡ್ ಕ್ಯಾನ್ಸರ್. ಅಕ್ಯೂಟ್ ಬ್ಲಡ್ ಕ್ಯಾನ್ಸರ್ ಅಂದರೆ ಈ ಕಾಯಿಲೆ ಬಹಳ ವೇಗವಾಗಿ ದೇಹದೊಳಗೆ ಹರಡಿ ತನ್ನ ಪರಿಣಾಮ ತೋರಿಸಲು ಪ್ರಾರಂಭಿಸುತ್ತದೆ. ಸಕಾಲದಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡದಿದ್ದರೆ ರೋಗಿಯ ಜೀವಕ್ಕೂ ಗಂಭೀರ ಅಪಾಯ ಉಂಟಾಗಬಹುದು. ಇನ್ನೊಂದೆಡೆ ಕ್ರಾನಿಕ್ ಬ್ಲಡ್ ಕ್ಯಾನ್ಸರ್ ನಿಧಾನವಾಗಿ ಬೆಳವಣಿಗೆಯಾಗುತ್ತದೆ. ಇದರ ಪರಿಣಾಮವು ನಿಧಾನವಾಗಿ ಅನುಭವಕ್ಕೆ ಬರುತ್ತದೆ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದರೆ ಇದನ್ನು ನಿಯಂತ್ರಿಸಿ ಗುಣಪಡಿಸಬಹುದು. ಬ್ಲಡ್ ಕ್ಯಾನ್ಸರ್ನಂತಹ ಹಲವು ಇತರ ಪ್ರಕಾರಗಳು ಇವೆ. ಉದಾಹರಣೆಗೆ, ಯಾವುದೇ ವ್ಯಕ್ತಿಗೆ ನಿರಂತರವಾಗಿ ಆಯಾಸವಿದ್ದು ಲಿವರ್ನ ಗಾತ್ರ ಸಾಮಾನ್ಯಕ್ಕಿಂತ ಹೆಚ್ಚಾದರೆ ಈ ಸ್ಥಿತಿಯನ್ನು ಲಿಂಫೋಮಾ ಎಂದು ಕರೆಯಲಾಗುತ್ತದೆ. ಈ ಕ್ಯಾನ್ಸರ್ ರಕ್ತದ ಮೂಲಕ ಇಡೀ ದೇಹಕ್ಕೆ ಹರಡಲು ಪ್ರಾರಂಭಿಸಿದರೆ, ದೇಹದಲ್ಲಿ ರಕ್ತದ ಕೊರತೆ ಉಂಟಾದರೆ, ಪದೇ ಪದೇ ಸೋಂಕು ಉಂಟಾಗಲು ಪ್ರಾರಂಭಿಸಿದರೆ, ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆಯಾದರೆ ಮತ್ತು ರಕ್ತದೊತ್ತಡ ಪದೇ ಪದೇ ಹೆಚ್ಚಾಗಲು ಪ್ರಾರಂಭಿಸಿದರೆ ಈ ಸ್ಥಿತಿಯನ್ನು ಲ್ಯುಕಿಮಿಯಾ ಎಂದು ಕರೆಯಲಾಗುತ್ತದೆ. ಬ್ಲಡ್ ಕ್ಯಾನ್ಸರ್ಗೆ ಯಾವುದೇ ಒಂದು ಲಿಖಿತ ಲಕ್ಷಣ ಇರುವುದಿಲ್ಲ, ಆದರೂ ಸಾಮಾನ್ಯವಾಗಿ ಇದರಲ್ಲಿ ರಕ್ತದ ಕೊರತೆ ಇರುವುದು, ದೀರ್ಘಕಾಲ ಜ್ವರ ಇರುವುದು ಮತ್ತು ದೇಹದ ವಿವಿಧ ಭಾಗಗಳಿಂದ ಪದೇ ಪದೇ ರಕ್ತ ಸೋರಿಕೆಯಾಗುವಂತಹ ಸೂಚನೆಗಳು ಕಂಡುಬರಬಹುದು. ಆದರೂ ಕೇವಲ ರಕ್ತದ ಕೊರತೆ ಇರುವುದರ ಅರ್ಥ ಯಾವುದೇ ವ್ಯಕ್ತಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂದಲ್ಲ. ಆದರೆ ಮೇಲೆ ಹೇಳಿದ ಹಲವು ಲಕ್ಷಣಗಳು ಒಟ್ಟಿಗೆ ಕಾಣಿಸಿಕೊಂಡಾಗ ಬ್ಲಡ್ ಕ್ಯಾನ್ಸರ್ ಇರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈಗ ಮಾತನಾಡೋಣ ಬೋನ್ ಕ್ಯಾನ್ಸರ್ ಅಂದರೆ ಮೂಳೆಗಳ ಕ್ಯಾನ್ಸರ್ನ ಬಗ್ಗೆ.
ಹಲವು ಬಾರಿ ಈ ಕಾಯಿಲೆ ಯಾವುದೇ ಸಾಮಾನ್ಯ ಸಮಸ್ಯೆಯಿಂದ ಆರಂಭವಾಗುತ್ತದೆ, ಆದರೆ ನಿಧಾನವಾಗಿ ಇದು ಬಹಳ ಗಂಭೀರ ಮತ್ತು ಅಪಾಯಕಾರಿ ರೂಪ ತಾಳುತ್ತದೆ. ಬೋನ್ ಕ್ಯಾನ್ಸರ್ನ ಮೊದಲ ಗುರುತು ಮೂಳೆಗಳಲ್ಲಿ ನಿರಂತರವಾಗಿರುವ ನೋವು. ಈ ನೋವು ಯಾವುದೇ ಗಾಯವಿಲ್ಲದೆಯೂ ಪ್ರಾರಂಭವಾಗಬಹುದು ಮತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಅಥವಾ ನಡೆಯುವ ಸಮಯದಲ್ಲಿ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಬಿದ್ದಾಗ ಈ ನೋವು ಇನ್ನಷ್ಟು ತೀವ್ರವಾಗಿ ಅನುಭವಕ್ಕೆ ಬರುತ್ತದೆ. ಈ ಕ್ಯಾನ್ಸರ್ ಮುಂದುವರೆದಂತೆ ನೋವು ಪ್ರತಿ ಕ್ಷಣವೂ ಇರಲಾರಂಭಿಸುತ್ತದೆ. ಇದು ಕಾಲಿನ ಮೂಳೆಗಳಲ್ಲಿ ಉಂಟಾದರೆ ವ್ಯಕ್ತಿಗೆ ನಡೆಯಲು ತೊಂದರೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಧಾನವಾಗಿ ಅವರು ಕುಂಟುತ್ತಾ ನಡೆಯಲು ಪ್ರಾರಂಭಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ನೋವಿರುವ ಜಾಗದಲ್ಲಿ ಊತವು ಕಾಣಿಸಿಕೊಳ್ಳುತ್ತದೆ. ಹಲವು ಬಾರಿ ಆ ಜಾಗದಲ್ಲಿ ಒಂದು ಗಟ್ಟಿಯಾದ ಗಂಟಿನಂತೆ ಅನುಭವಕ್ಕೆ ಬರುತ್ತದೆ. ಅದು ಕ್ಯಾನ್ಸರ್ನ ಟ್ಯೂಮರ್ ಆಗಿರಬಹುದು. ಬೋನ್ ಕ್ಯಾನ್ಸರ್ ಮೂಳೆಗಳನ್ನು ಖಂಡಿತ ದುರ್ಬಲಗೊಳಿಸುತ್ತದೆ, ಆದರೆ ಪ್ರತಿ ಬಾರಿಯೂ ಮೂಳೆ ಮುರಿಯಲೇಬೇಕೆಂದೇನಿಲ್ಲ. ಈ ಕಾಯಿಲೆಯಿಂದ ಬಾಧಿತರಾದವರಿಗೆ ಇದ್ದಕ್ಕಿದ್ದಂತೆ ದೇಹದ ಯಾವುದೇ ಒಂದು ಭಾಗದಲ್ಲಿ ಬಹಳ ತೀವ್ರ ನೋವು ಅನುಭವಕ್ಕೆ ಬರಲು ಪ್ರಾರಂಭಿಸುತ್ತದೆ. ಈ ನೋವು ಹಲವು ತಿಂಗಳುಗಳ ಕಾಲ ನಿರಂತರವಾಗಿ ಇರಬಹುದು. ಕ್ಯಾನ್ಸರ್ ಬೆನ್ನು ಮೂಳೆಯಲ್ಲಿ ಉಂಟಾದರೆ ನರಗಳ ಮೇಲೆ ಒತ್ತಡ ಬೀಳಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಕೈಕಾಲುಗಳು ಜೋಮು ಆರಂಭವಾಗುವುದು ಅಥವಾ ಅವುಗಳಲ್ಲಿ ದೌರ್ಬಲ್ಯ ಅನುಭವಕ್ಕೆ ಬರಬಹುದು. ಈಗ ಮಾತನಾಡೋಣ ಗಂಟಲಿನ ಕ್ಯಾನ್ಸರ್ನ ಬಗ್ಗೆ. ಈ ಕಾಯಿಲೆ ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ವಿಶೇಷವಾಗಿ ನರಗಳಲ್ಲಿ ಇದರ ಪ್ರಕರಣಗಳು ವೇಗವಾಗಿ ಹೆಚ್ಚಾಗುತ್ತಿವೆ. ಗಂಟಲಿನ ಕ್ಯಾನ್ಸರ್ ಪ್ರಮುಖವಾಗಿ ಸಿಗರೆಟ್ ಮತ್ತು ತಂಬಾಕು ಸೇವಿಸುವ ಜನರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆದರೆ ಇಂತಹವರ ಪಕ್ಕದಲ್ಲಿ ಕುಳಿತು ಉಸಿರಾಟದ ಮೂಲಕ ಹೊಗೆಯನ್ನು ಒಳಗೆ ತೆಗೆದುಕೊಳ್ಳುವ ಅಂದರೆ ಪ್ಯಾಸಿವ್ ಸ್ಮೋಕರ್ ಆಗಿರುವವರು ಈ ಕಾಯಿಲೆಗೆ ಬಲಿಯಾಗಬಹುದು. ಗಂಟಲಿನ ಕ್ಯಾನ್ಸರ್ 20 ರಿಂದ 25 ವರ್ಷದ ಯುವಕರಲ್ಲೂ ಕಂಡುಬಂದಿದೆ, ಆದರೆ ಅತ್ಯಂತ ಹೆಚ್ಚಾಗಿ ಈ ಕಾಯಿಲೆ 40 ರಿಂದ 50 ವರ್ಷದ ಜನರಲ್ಲಿ ಕಂಡುಬರುತ್ತದೆ. ಈ ಕಾಯಿಲೆಯನ್ನು ಇನ್ನಷ್ಟು ಅಪಾಯಕಾರಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದರ ಆರಂಭಿಕ ಲಕ್ಷಣಗಳನ್ನು ಜನರು ಸಾಮಾನ್ಯ ಸಮಸ್ಯೆ ಎಂದು ತಿಳಿದು ಕಡೆಗಣಿಸುತ್ತಾರೆ. ನಿಧಾನವಾಗಿ ಗಂಟಲಿನಲ್ಲಿ ಟ್ಯೂಮರ್ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅಲ್ಲಿನ ಕೋಶಗಳಲ್ಲಿ ಬದಲಾವಣೆ ತಂದು ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಗಂಟಲಿನ ಕ್ಯಾನ್ಸರ್ ಲಕ್ಷಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಭಿನ್ನವಾಗಿರಬಹುದು, ಆದರೆ ಕೆಲವು ಸಾಮಾನ್ಯ ಸೂಚನೆಗಳಿವೆ. ಅವುಗಳನ್ನು ಎಂದಿಗೂ ಕಡೆಗಣಿಸಬಾರದು. ಉದಾಹರಣೆಗೆ, ಗಂಟಲಿನಲ್ಲಿ ನಿರಂತರವಾದ ಉರಿ ಇರುವುದು, ಉಸಿರಾಡುವಾಗ ಅಥವಾ ಉಸಿರು ಬಿಡುವಾಗ ತೊಂದರೆಯಾಗುವುದು, ನಿರಂತರವಾದ ಕೆಮ್ಮು ಇರುವುದು ಮತ್ತು ಪದೇ ಪದೇ ಗಂಟಲನ್ನು ಸ್ವಚ್ಛ ಮಾಡಿಕೊಳ್ಳುವ ಅಗತ್ಯ ಅನುಭವಿಸಬಹುದು. ಇದಲ್ಲದೆ ಧ್ವನಿಯಲ್ಲಿ ಬದಲಾವಣೆ ಅಂದರೆ ಧ್ವನಿ ಹೂತು ಹೋಗುವುದು ಅಥವಾ ಭಾರವಾಗುವುದು ಇದು ಗಂಟಲಿನ ಕ್ಯಾನ್ಸರ್ ಒಂದು ಮಹತ್ವದ ಸೂಚನೆಯಾಗಿರಬಹುದು, ಏಕೆಂದರೆ ಕ್ಯಾನ್ಸರ್ ಧ್ವನಿ ಪೆಟ್ಟಿಗೆ ಅಂದರೆ ವಾಯ್ಸ್ ಬಾಕ್ಸ್ಗೆ ಪರಿಣಾಮ ಬೀರುತ್ತದೆ. ಯಾವುದೇ ವ್ಯಕ್ತಿಯ ಧ್ವನಿ ದೀರ್ಘಕಾಲ ಸಾಮಾನ್ಯ ಸ್ಥಿತಿಗೆ ಹಿಂದಿರುಗದಿದ್ದರೆ ಇದನ್ನು ಗಂಭೀರ ಎಚ್ಚರಿಕೆ ಎಂದು ಪರಿಗಣಿಸಬಹುದು. ಕತ್ತಿನಲ್ಲಿ ಗಂಟು ಉಂಟಾಗುವುದು ಕೂಡ ಈ ಕಾಯಿಲೆಯ ಒಂದು ಮುಖ್ಯ ಸೂಚನೆಯಾಗಿರಬಹುದು. ಕ್ಯಾನ್ಸರ್ ಕೋಶಗಳು ಒಂದೇ ಸ್ತರದಲ್ಲಿ ಒಟ್ಟುಗೂಡಲು ಪ್ರಾರಂಭಿಸಿದಾಗ ಅಲ್ಲಿ ಅಂಗಾಂಶಗಳ ಒಂದು ಗುಚ್ಛ ರೂಪುಗೊಳ್ಳುತ್ತದೆ. ಯಾವುದೇ ರೀತಿಯ ಸೋಂಕು ಇಲ್ಲದಿದ್ದರೂ ಕತ್ತಿನಲ್ಲಿ ಅಥವಾ ಗಂಟಲಿನಲ್ಲಿ ದೀರ್ಘಕಾಲ ಗಂಟು ಇದ್ದರೆ ಇದು ಗಂಟಲಿನ ಕ್ಯಾನ್ಸರ್ ಸಾಧ್ಯತೆಯ ಕಡೆಗೆ ಸೂಚಿಸುತ್ತದೆ. ಇದಲ್ಲದೆ ಕೆಲವರಿಗೆ ಗಂಟಲಿನ ಕ್ಯಾನ್ಸರ್ನಿಂದಾಗಿ ಕಿವಿಯ ನೋವು ಅನುಭವಕ್ಕೆ ಬರಬಹುದು, ಏಕೆಂದರೆ ಗಂಟಲು ಮತ್ತು ಕಿವಿಯ ಸ್ನಾಯುಗಳು ಪರಸ್ಪರ ಸಂಪರ್ಕಗೊಂಡಿರುತ್ತವೆ. ಯಾವಾಗಲೂ ನೆನಪಿಡಿ, ಸಕಾಲದಲ್ಲಿ ಸರಿಯಾದ ಗುರುತಿಸುವಿಕೆ ಮತ್ತು ಸೂಕ್ತ ಚಿಕಿತ್ಸೆಯ ಮೂಲಕ ಈ ಅಪಾಯಕಾರಿ ಕಾಯಿಲೆಗಳನ್ನು ಬಹುಪಾಲು ತಡೆಗಟ್ಟಬಹುದು. ಆದ್ದರಿಂದ ಪೂರ್ಣ ಮಾಹಿತಿಯನ್ನು ಗಮನವಿಟ್ಟು ಅರ್ಥಮಾಡಿಕೊಳ್ಳಿ ಮತ್ತು ದೇಹದಲ್ಲಿ ಕಾಣಿಸುವ ಯಾವುದೇ ಲಕ್ಷಣವನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ನಿಮಗೆ ಇದೇ ರೀತಿಯ ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಸಿಗುತ್ತಲೇ ಇರುತ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.